ಮಧ್ಯಪ್ರಾಚ್ಯ ಮಹಾಯುದ್ಧ, ಭಾರತದಲ್ಲಿ ಜನರ ಆರ್ತನಾದ, ರಾಜ್ಯದಲ್ಲಿ ಗ್ಯಾಸ್ ಕೊರತೆ ಹೆಚ್ಚಾಗ್ತಿದೆ, ಭೀಕರತೆ, ಹೋಟೆಲ್ಗಳು ಬಂದ್, ಉದ್ಯಮ ವಲಯ ತಲ್ಲಣ. ಇದುವೇ ಚದುರಂಗದ ಮೊದಲ ಸ್ಟೋರಿ, ಕೈಗಾರಿಕೆಗಳ ಕಣ್ಣೀರು. ತಮಿಳುನಾಡು ನೋಟಿಫಿಕೇಶನ್ ನೋಟಿಸ್ 72,000 ಅವರಿಗೆ ಅಲೋಕೇಟ್ ಮಾಡಿದ್ದಾರೆ. ಆದರೆ ಕರ್ನಾಟಕದಲ್ಲಿ 44,000 ಇದೆ. ಇಲ್ಲಿ 4,500 5,000 ಕೊಟ್ಟರೆ ಸಿಲಿಂಡರ್ ಸಿಗತ್ತೆ. ಬ್ಲಾಕ್ ಮಾಡ್ತಾ ಇದ್ದಾರೆ ತಾನೇ ಅವರು. ಒಂದು ಕಡೆಯಲ್ಲಿ ಹೋಟೆಲ್ಗಳು, ಮತ್ತೊಂದು ಕಡೆಯಲ್ಲಿ ಕೈಗಾರಿಕೆಗಳು, ಹೀಗೆ ಇಡೀ ಉದ್ಯಮ ವಲಯವನ್ನ ಈಗ ತಲ್ಲಣ ಮಾಡ್ತಾ ಇದೆ ಗ್ಯಾಸ್. LPG ಗ್ಯಾಸ್ ಕೊರತೆ ಆದರೆ ಏನೆಲ್ಲ ಸಂಭವಿಸಬಹುದು ಅನ್ನುವಂಥದ್ದನ್ನು ಬಹುಶಃ ನಾವು ಯಾವುದೋ ಸಿನಿಮಾದ ಕಥೆಗಳಲ್ಲಿ ಮಾತ್ರ ನೋಡಬಹುದಾಗಿರ್ತಕ್ಕಂತಹ ಘಟನೆ ಈಗ ರಿಯಾಲಿಟಿಯಲ್ಲಿ ನಡೀತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾಗಿದೆ. ಯುದ್ಧ ಶುರುವಾಗಿ 17 ದಿವಸ ಕಳೆದು 18ನೇ ದಿವಸದ ಯುದ್ಧ ಮುಂದುವರೆದಿದೆ. ಈ 18 ದಿವಸಗಳ ಯುದ್ಧ ನಿಜಕ್ಕೂ ಕೂಡ ಭಾರತದ ಉದ್ದಗಲಕ್ಕೂ ಅನೇಕ ರೀತಿಯಂಥ ಸಮಸ್ಯೆಗಳನ್ನು ತಂದಿಟ್ಟಿದೆ. ಅದರಲ್ಲಿ ವಿಶೇಷವಾಗಿ ಗ್ಯಾಸ್ಗಿಂದಾಗಿ ಸೃಷ್ಟಿಯಾಗ್ತಿರುವಂಥ ಕಮರ್ಷಿಯಲ್ ಗ್ಯಾಸ್ನಿಂದಾಗಿ, ಯಾಕಂದರೆ ಮನೆಗಳಿಗೆ ಗೃಹ ಬಳಕೆಯ ಗ್ಯಾಸ್ ಪೂರೈಕೆ ಆಗ್ತಾ ಇದೆ, ಯಾರಿಗೂ ಕೂಡ ಆತಂಕ ಪಡಬೇಕಾದಂಥ ವಿಚಾರಗಳು ಕೂಡ ಇಲ್ಲಿಲ್ಲ. ಆದರೆ ಕಮರ್ಷಿಯಲ್ ಗ್ಯಾಸ್ ಸಪ್ಲೈ ನಿಂತಿರೋದ್ರಿಂದಾಗಿ, ಅದರಲ್ಲಿ ವ್ಯತ್ಯಯ ಆಗಿರೋದ್ರಿಂದಾಗಿ, ಅದರಲ್ಲಿ ಡಿಮ್ಯಾಂಡ್ಗೆ ಬೇಕಷ್ಟು ಸಪ್ಲೈ ಆಗದೇ ಇರೋದ್ರಿಂದಾಗಿ ಹೊಡೆತ ನಾನಾ ಸ್ವರೂಪದಲ್ಲಿ ಬೀರ್ತಾ ಇದೆ. ಭಾರತದಲ್ಲಿ ಭೀಕರತೆಯನ್ನು ಹೆಚ್ಚಿಸ್ತಾ ಇದೆ ಮಧ್ಯಪ್ರಾಚ್ಯದ ಯುದ್ಧ. ಯಾಕಂದರೆ ಇನ್ನೆಷ್ಟು ದಿವಸಗಳಲ್ಲಿ ಈ ಯುದ್ಧ ಮುಗಿಯುತ್ತೆ ಅನ್ನೋಂಥದ್ದು ಗೊತ್ತಿಲ್ಲ. ನಾವು ದಿವಸದ ಹಡಗುಗಳು 1 ಬರ್ತಿದ್ದಾವೆ, 2 ಬರ್ತಿದ್ದಾವೆ ಅನ್ನೋಂಥದ್ದು ಹೇಳ್ತಾ ಇದ್ದೀವಿ ನಿಜ. ಆದರೆ 1-2 ಹಡಗು ಯಾವತ್ತೂ ಒಂದು ದಿವಸ ಬಂದರೆ ಸಾಕಾಗೋದಿಲ್ಲ. ಅದು ಪ್ರತಿನಿತ್ಯದ ನಮ್ಮ ಪೂರೈಕೆಯನ್ನು, ನಮ್ಮ ಬೇಡಿಕೆಯನ್ನು ಪೂರೈಸಬೇಕಾಗಿರುವಷ್ಟು ಪ್ರಮಾಣದಲ್ಲಿ ಪ್ರತಿನಿತ್ಯ 2 ಹಡಗುಗಳು ಬರ್ತಾ ಇದ್ರೆ ಸಮಸ್ಯೆ ತಲೆದೋರೋದಕ್ಕೆ ಅವಕಾಶಗಳಿರೋದಿಲ್ಲ. ಆದರೆ ಇದು ಬರ್ತಾ ಇರುವಂತಹ 1-2 ಹಡಗುಗಳನ್ನು ವಿಚಾರಗಳು ಮಾತ್ರ ಈಗ ನಮ್ಮ ಕಣ್ಣ ಮುಂದೆ ಕಾಣ್ತಾ ಇರುವಂಥದ್ದು. ಹೀಗಾಗಿ ಆತಂಕ ಮನೆ ಮಾಡಿದೆ. ಹೋಟೆಲ್ಗಳು ಮತ್ತು ಕೈಗಾರಿಕೆಗಳಿಗೂ ಕೂಡ ಇದು ಪೆಟ್ಟು ಬೀಳ್ತಾ ಇದೆ. ಕೈಗಾರಿಕೆಗಳು ಕೂಡ ಕಣ್ಣೀರು ಹಾಕಬೇಕಾದಂತಹ ಪರಿಸ್ಥಿತಿ ಈಗ ಈ ಯುದ್ಧದ ಭೀಕರತೆಯಿಂದ ಎದುರಾಗಿರುವಂಥದ್ದು. ಯಾಕಂದರೆ ಕೈಗಾರಿಕಾ ಉದ್ಯಮ ವಲಯ ಏನಿದೆ, ಹಾಗೆಯೇ ಹೋಟೆಲ್ ಉದ್ಯಮ ವಲಯ ಏನಿದೆ, ಇವೆಲ್ಲದರಲ್ಲೂ ಕೂಡ ಈಗ ಆತಂಕವನ್ನೇ ಮಾಡಿದೆ. ಹೇಗೆ ನಡೆಸೋದು? ಹೋಟೆಲನ್ನು ಖುಷಿಯಾಗಿ ಪ್ರತಿನಿತ್ಯ ಬಾಗಿಲು ತೆಗೆಯುತ್ತಾ ಇದ್ದಂತಹ ಹೋಟೆಲ್ ಮಾಲೀಕ ಇವತ್ತು ಯೋಚನೆ ಮಾಡ್ತಾ ಇದ್ದಾರೆ, ನಾಳೆ ನಾನು ಹೋಟೆಲ್ ತೆಗಿಯೋಕ್ಕೆ ಆಗುತ್ತಾ ಆಗೋದಿಲ್ವಾ, ಗ್ಯಾಸ್ ಸಿಗುತ್ತಾ ಸಿಗೋದಿಲ್ವಾ, ಇಂಥದ್ದೊಂದು ಪರಿಸ್ಥಿತಿಯಲ್ಲಿದ್ದಾರೆ. ಮತ್ತು ಇದೇ ಸಂದರ್ಭದಲ್ಲೇ ಬಹಳ ದೊಡ್ಡ ಮಟ್ಟದ ಹಣ ಚಾರ್ಜ್ ಮಾಡಿಕೊಂಡು ಅದರ ಮೂಲಕವಾಗಿ ಗ್ಯಾಸ್ ಪೂರೈಕೆ ಮಾಡ್ತಿರುವಂತಹ ಕಳ್ಳದಂಧೆ ಇಲ್ಲಿ ನಡೀತಾ ಇದೆ. ಕಾಳಸಂತೆ ಬಹಳ ತೀವ್ರವಾಗಿ ಬಾಧಿಸ್ತಾ ಇದೆ ಅನ್ನೋಂಥದ್ದನ್ನ ಖುದ್ದು ಹೋಟೆಲ್ ಮಾಲೀಕರುಗಳು ಒಪ್ಕೊಳ್ತಾ ಇದ್ದಾರೆ. ಹಾಗಿರುವಾಗ ಕಾಳಸಂತೆಯವರಿಗೆ ಎಲ್ಲಿಂದ ಗ್ಯಾಸ್ ಸಿಗುತ್ತೆ, ಹೇಗೆ ಅವ್ರಿಗೆ ಇದನ್ನು ಪೂರೈಕೆ ಮಾಡೋದಕ್ಕೆ ಆಗುತ್ತೆ, ಎಲ್ಲಿದು ಸೋರಿಕೆ ಆಗ್ತಾ ಇದೆ, ಈ ಆತಂಕವು, ಈ ಪ್ರಶ್ನೆಯೂ ಕೂಡ ನಮ್ಮ ಕಣ್ಣ ಮುಂದಿರುವಂಥದ್ದು. ಈಗ ಗ್ಯಾಸ್ ದಾಹವನ್ನು ತಣಿಸೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋದ್ರ ಬಗೆಗೆ ಬಹಳ ದೊಡ್ಡದಾದಂತಹ ಪ್ರಶ್ನೆಗಳಿದ್ದಾವೆ. ಕೈಗಾರಿಕಾ ವಲಯ ಕಣ್ಣೀರು ಹಾಕುವಂತಹ ಪರಿಸ್ಥಿತಿಯನ್ನ ಈ ಒಂದು LPG ಸಿಲಿಂಡರ್ಗಳು ಮಾಡ್ತಾ ಇರುವಂಥದ್ದು. ಯಾಕಂದರೆ ನೋಡಿ, ಹೋಟೆಲ್ಗಳವರು ಕೂಡ ರೋಡ್ ಸೈಡಲ್ಲಿ ಸೌದೆನ ಹಾಕಿ ಸೌದೆ ಮೂಲಕವಾಗಿ ಉರಿಸಬೇಕಾದಂತಹ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ. ಆದರೆ ನಿಜಕ್ಕೂ ಯುದ್ಧದ ಭೀಕರತೆ ಯಾವ್ಯಾವ ಸ್ವರೂಪದಲ್ಲಿ ಬೀರಬಹುದು ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ನಮ್ಮ ಕಣ್ಣ ಮುಂದಿರುವಂಥದ್ದು. ತಣಿಯುತ್ತಾ ಗ್ಯಾಸ್ ದಾಹ ಅಂತೇಳಿ. ಯಾಕಂದರೆ ಹರ್ಮುಜ್ ಜಲಸಂಧಿ ದಾಟಿ ಭಾರತಕ್ಕೆ ಈಗ 2 ಹಡಗುಗಳು ಬಂದು ತಲುಪಿದಾವೆ. ತೈಲ ತುಂಬಿರ್ತಕ್ಕಂತಹ 2 ಹಡಗುಗಳು ಈಗ ಹರ್ಮುಜ್ ಜಲಸಂಧಿಯನ್ನು ದಾಟಿ ಭಾರತಕ್ಕೆ ಬಂದು ತಲುಪಿದ್ದಾವೆ. ಹೀಗೆ 2 ಹಡಗುಗಳು ಬಂದಿರೋದ್ರಿಂದಾಗಿ ಒಂದಿಷ್ಟು ಪ್ರಮಾಣದಲ್ಲಿ ನಮಗೆ LPG ಈಗ ಲಭ್ಯ ಆಗುತ್ತೆ. ಹಾಗೆ ಅಂತೇಳಿ ಭಾರತದ ಡಿಮ್ಯಾಂಡನ್ನು ಪೂರೈಸುವಷ್ಟು ಪ್ರಮಾಣದಲ್ಲಿ ಇಲ್ಲಿ ಬರ್ತಾ ಇದೆ ಅಂತೇಳಿ ಅಲ್ಲ. ಯಾಕಂದರೆ ಪ್ರತಿನಿತ್ಯವೂ ಈ ರೀತಿಯಂಥ ಹಡಗುಗಳು ಬರ್ತಾ ಇದ್ರೆ ಸಮಸ್ಯೆ ಇರೋದಿಲ್ಲ. ನೆಕ್ಸ್ಟ್ ಹಡಗು ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಶ್ನೆಗಳಿರ್ತವೆ. ಹೀಗಿರುವಾಗಲೇ ಆತಂಕ ಜಾಸ್ತಿ ಆಗ್ತಾ ಇರುವಂಥದ್ದು. ಹರ್ಮುಜ್ ಜಲಸಂಧಿಯನ್ನು ದಾಟಿ ಭಾರತಕ್ಕೆ 2 ಹಡಗುಗಳು ಬಂದು ತಲುಪಿದ್ದಾವೆ. ಇದೇ ಸಂದರ್ಭದಲ್ಲೇ ನಿನ್ನೆ ಬಂದಿದ್ದಂತಹ ಶಿವಾಲಿಕ್ ಮತ್ತು ಇಂದು ನಂದಾದೇವಿ ಹಡಗು ಆಗಮಿಸಿರುವಂಥದ್ದು. ನಿನ್ನೆ ಶಿವಾಲಿಕ್ ಬಂದಿತ್ತು, ಇವತ್ತು ನಂದಾದೇವಿ ಬಂದಿದೆ. ಇದರಲ್ಲಿ 2 ಹಡಗುಗಳು ಕೂಡ ಈಗಾಗಲೇ ಗುಜರಾತ್ ತೀರಕ್ಕೆ ಬಂದು ತಲುಪಿರುವಂಥದ್ದು.
ತಲಾ 46,000 ಮೆಟ್ರಿಕ್ ಟನ್ನಷ್ಟು LPGಯನ್ನು ಹೊತ್ತು ತಂದಿದ್ದಾವೆ ಈ ಎರಡು ಹಡಗುಗಳು. 46,000 ಮೆಟ್ರಿಕ್ ಟನ್ನಷ್ಟು ಪ್ರಮಾಣದ LPG ಈ ಎರಡು ಹಡಗುಗಳಲ್ಲಿ ಕೂಡ ಬಂದಿದೆ. ಅಂದರೆ ಆಲ್ಮೋಸ್ಟ್ 92 ಮೆಟ್ರಿಕ್ ಟನ್ನಷ್ಟು LPG ಬಂದಿದೆ. ಗುಜರಾತ್ನ ಮುಂದ್ರಾ ಬಂದರಿನಲ್ಲಿ ಶಿವಾಲಿಕ್ ಹಡಗು ಲಂಗರ್ ಹಾಕಿದೆ. ಅದು ಈಗಾಗಲೇ ಅಲ್ಲಿಗೆ ಬಂದು ತಲುಪಿದೆ. ಅಲ್ಲಿ ಅದು ತನ್ನ ಗ್ಯಾಸ್ ಅನ್ಲೋಡ್ ಮಾಡ್ತಾ ಇದೆ. ಗುಜರಾತ್ನ ವದಿನಾರ್ ಬಂದರಿಗೆ ನಂದಾದೇವಿ ಹಡಗು ಬಂದು ತಲುಪಿದೆ. ಅದು ಅಲ್ಲಿ ಅರ್ಧ ಪ್ರಮಾಣದ ಗ್ಯಾಸನ್ನು ಅನ್ಲೋಡ್ ಮಾಡಿ ನಂತರ ಅದು ಮಂಗಳೂರಿಗೆ ಬರುವಂಥದ್ದಿದೆ. ಹೀಗಾಗಿ ಯಾಕಂದರೆ ಮಂಗಳೂರಿನಿಂದ ಸಪ್ಲೈ ಚೈನ್ಗೆ ನೌಕಾಪಡೆಯ ಎಸ್ಕಾರ್ಟ್ನೊಂದಿಗೆ ಬಂದಿದೆ ನಂದಾದೇವಿ ಹಡಗು ಕೂಡ. ನೌಕಾಪಡೆಯ ಎಸ್ಕಾರ್ಟ್ನ ಜೊತೆಗೆ ಬಂದು ತಲುಪಿದೆ. 4 ದಿನಗಳ ಬಳಿಕ ಶಿವಾಲಿಕ್ ಹಡಗು ಮಂಗಳೂರು ಬಂದರಿಗೆ ಆಗಮಿಸುತ್ತೆ. ಶಿವಾಲಿಕ್ ಮುಂಚಿತವಾಗಿ ಬಂದಿದೆ. ಅದು ಮೊದಲು ಗುಜರಾತ್ನಲ್ಲಿ ಅರ್ಧ ಪ್ರಮಾಣದ ಗ್ಯಾಸನ್ನು ಅನ್ಲೋಡ್ ಮಾಡಿದ ನಂತರ ಮುಂದ್ರಾ ಬಂದರಿನಲ್ಲಿ 20,000 ಮೆಟ್ರಿಕ್ ಟನ್ LPGಯನ್ನು ಡಂಪ್ ಮಾಡಿದ ನಂತರ ಅದು ಮಂಗಳೂರಿಗೆ ಬರುತ್ತೆ. ಮಂಗಳೂರಿನಲ್ಲಿ 26,000 ಮೆಟ್ರಿಕ್ ಟನ್ನಷ್ಟು ಗ್ಯಾಸನ್ನು ಅದು ಅನ್ಲೋಡ್ ಮಾಡುತ್ತೆ. ಹೀಗೆ ಮುಂದ್ರಾ ಹಡಗಿನಿಂದ ಉಳಿದ 26,000 ಮೆಟ್ರಿಕ್ ಟನ್ ಮಂಗಳೂರಿನಲ್ಲಿ ಬಂದು ಮಂಗಳೂರಿನ ಬಂದರಿನಲ್ಲಿ ಅನ್ಲೋಡ್ ಮಾಡಲಾಗುತ್ತೆ. ಈಗಾಗಲೇ ಹರ್ಮೂಜ್ ಜಲಸಂಧಿಯನ್ನು ದಾಟಿ ಭಾರತದತ್ತ ಇನ್ನೊಂದು ಹಡಗು ಕೂಡ ಬರ್ತಾ ಇದೆ. ಜಗ್ಲಾಡ್ಕಿ ಅನ್ನುವಂತಹ ಒಂದು ಹಡಗು ಈಗ ಹರ್ಮೂಜ್ ಜಲಸಂಧಿಯನ್ನು ದಾಟಿದೆ. ಅದು ಭಾರತದತ್ತ ಬರ್ತಾ ಇದೆ. ಬಹುತೇಕ ನಾಳೆ ಅದು ಬಂದು ತಲುಪುತ್ತೆ ಅಂತ ಹೇಳಿದೆ. 81,000 ಮೆಟ್ರಿಕ್ ಟನ್ನ ಕಚ್ಚಾ ತೈಲವನ್ನು ಜಗ್ಲಾಡ್ಕಿ ಹಡಗು ತಗೊಂಡು ಬರ್ತಾ ಇದೆ. 81,000 ಮೆಟ್ರಿಕ್ ಟನ್ನ ಕಚ್ಚಾ ತೈಲವನ್ನು ಅದು ತೆಗೆದುಕೊಂಡು ಬರ್ತಾ ಇದೆ ಅಂಥೇಳಿ ಜಗ್ಲಾಡ್ಕಿ ಹಡಗು ಕೂಡ ಬಂದು ತಲುಪ್ತಾ ಇದೆ. ಆದರೆ ಇಷ್ಟು ಪ್ರಮಾಣದಲ್ಲಿ ಹಡಗುಗಳು ಬರ್ತಾ ಇದ್ದಾವೆ, ಇದರಿಂದಾಗಿ ನಮ್ಮಲ್ಲಿ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ ಅಂತ ಯೋಚನೆ ಮಾಡುವ ಹಾಗೆ ಇಲ್ಲ. ಯಾಕಂದರೆ 2 ಹಡಗುಗಳಿಂದ ಸರಾಸರಿ 90,000 ಮೆಟ್ರಿಕ್ ಟನ್ನ LPG ಈಗ ಲಭ್ಯ ಆಗ್ತಾ ಇದೆ. 2 ಹಡಗುಗಳು ಬಂದಾಗ 90,000 ಮೆಟ್ರಿಕ್ ಟನ್ನಷ್ಟು LPG ಲಭ್ಯ ಆಗುತ್ತೆ. ಇದು ಸಾಕಾಗುತ್ತಾ ನಮಗೆ? ಪ್ರಶ್ನೆ ಇರುವಂಥದ್ದು ಅಲ್ಲೇನೆ. ಈ 2 ಹಡಗುಗಳಿಂದ ಬಂದಿರುವಂಥ 90,000 ಮೆಟ್ರಿಕ್ ಟನ್ನ LPG ನಮಗೆ ಸಾಕಾಗುತ್ತಾ? ಎಷ್ಟು ದಿವಸಕ್ಕೆ ಬರುತ್ತೆ ಇದು ಅಂತೇಳಿ ನೋಡಿದರೆ, ಈ ಗ್ಯಾಸ್ ಭಾರತಕ್ಕೆ ಆನೆ ಹೊಟ್ಟಿಗೆ ಅರೆಕಾಸಿನ ಮಜ್ಜಿಗೆ ಇದ್ದಂತೆ. ಇದು ವಾಸ್ತವ ಸ್ಥಿತಿ. ಆನೆ ಹೊಟ್ಟಿಗೆ ಅರೆಕಾಸಿನ ಮಜ್ಜಿಗೆ ಕುಡಿಸಿದ್ರೆ ಹೆಂಗಾಗ್ಬೋದು? ಅಷ್ಟೇ ಪ್ರಮಾಣದಲ್ಲಿ ಆಗುತ್ತೆ. ಯಾಕಂದರೆ ಒಂದು ದಿನಕ್ಕೆ ನಮ್ಮ ದೇಶಕ್ಕೆ, ನಮ್ಮ ಭಾರತದ ಜನಸಂಖ್ಯೆಗೆ, ನಮ್ಮ ಭಾರತದಲ್ಲಿರುವಂತಹ ನಗರಗಳಿಗೆ, ನಮ್ಮ ಭಾರತದಲ್ಲಿರ್ತಕ್ಕಂಥ ಕೈಗಾರಿಕೆಗಳಿಗೆ, ಭಾರತದಲ್ಲಿರುವಂತಹ ಹೋಟೆಲ್ಗಳಿಗೆ, ಇವೆಲ್ಲದಕ್ಕೂ ಕೂಡ ಲೆಕ್ಕ ಹಾಕಿದಾಗ 80,000 ಮೆಟ್ರಿಕ್ ಟನ್ನಷ್ಟು LPG ಒಂದು ದಿವಸಕ್ಕೆ ಬೇಕಾಗುತ್ತೆ. ಅಂದರೆ ಪ್ರತಿನಿತ್ಯ 2 ಹಡಗುಗಳು ಈ ರೀತಿಯಾಗಿ ತೆಗೆದುಕೊಂಡು ಬರುವಷ್ಟು ಪ್ರಮಾಣದ LPG ನಮ್ಮ ದೇಶಕ್ಕೆ ಒಂದು ದಿವಸಕ್ಕೆ ಸಾಕಾಗುತ್ತೆ. ನಾರ್ಮಲ್ ಸಿಚುವೇಶನ್ನಲ್ಲಿ ಗೃಹ ಬಳಕೆ ಗ್ಯಾಸ್ ಅಭಾವದ ಪರಿಹಾರಕ್ಕೆ ಕೇಂದ್ರ ಸರ್ಕಾರ ಸರ್ಕಸನ್ನು ಮಾಡ್ತಾ ಇದೆ. ಯಾಕಂದರೆ ನೇರವಾಗಿ ಗ್ರಾಹಕರಿಗೆ, ಅದರಲ್ಲೂ ಮನೆ ಮಂದಿಗೆ ಇದು ತಟ್ಟಬಾರದು. ತಟ್ಟಿತು ಅಂತ ಹೇಳಿದರೆ ನಗರ ಪ್ರದೇಶಗಳು ಅಲ್ಲಾಡಿ ಹೋಗುವಂತಹ ಪರಿಸ್ಥಿತಿ ಇದೆ. ಹಾಗಾಗಿ ನಗರ ಪ್ರದೇಶಗಳು ಶಾಂತವಾಗಿರಬೇಕು, ನಗರ ಪ್ರದೇಶಗಳಲ್ಲಿ ತೊಂದರೆ ಆಗಬಾರ್ದು ಅಂತೇಳಿ. ಆದರೆ LPG, ಗೃಹ ಬಳಕೆ LPG ಅಲ್ಲಂತೂ ಯಾವುದೇ ವ್ಯತ್ಯಯ ಆಗೋದಕ್ಕೆ ಅವಕಾಶವೇ ಇಲ್ಲ. ಇದರಲ್ಲಿ ಝೀರೋ ಅನ್ನುವಷ್ಟರ ಮಟ್ಟಿಗೆ ಯಾವುದೇ ರೀತಿಯಾದಂತಹ ಅವಕಾಶಗಳನ್ನು ಕೊಡುವಂಗಿಲ್ಲ. ಯಾರಿಗೆ ಎಷ್ಟು ಗ್ಯಾಸ್ ಅನ್ನೋ ಬಗ್ಗೆ ಕೇಂದ್ರ ಸರ್ಕಾರದಿಂದಲೇ ಹಂಚಿಕೆಯನ್ನು ಮಾಡಲಾಗ್ತಾ ಇದೆ. ಯಾವ್ಯಾವ ರಾಜ್ಯಗಳಿಗೆ ಎಷ್ಟು ಪ್ರಮಾಣದಲ್ಲಿ ಗ್ಯಾಸ್ ಪೂರೈಕೆ ಆಗಬೇಕು, ಅದು ಆಯಾ ರಾಜ್ಯಗಳ ಜನಸಂಖ್ಯೆವಾರು ಹಂಚಿಕೆ ಮಾಡಲಾಗುತ್ತೆ. ಕರ್ನಾಟಕದ ಜನಸಂಖ್ಯೆ, ತಮಿಳುನಾಡಿನ ಜನಸಂಖ್ಯೆ, ಉತ್ತರ ಪ್ರದೇಶದ ಜನಸಂಖ್ಯೆ, ಹೀಗೆ ಜನಸಂಖ್ಯೆಯ ಆಧಾರಿತವಾಗಿ ಮತ್ತು ಅಲ್ಲಿರುವಂತಹ ಗ್ಯಾಸ್ ಕನೆಕ್ಷನ್ಗಳ ಆಧಾರಿತವಾಗಿ ಅದರ ಆವ್ರೇಜ್ ಮೇಲ್ಗಡೆ ಅವರು ಈಗ ಹಂಚಿಕೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ರಾಜ್ಯದಲ್ಲೂ ಕೂಡ ಗ್ಯಾಸ್ ಹಂಚಿಕೆಯನ್ನು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ನಮಗೆ ಓವರಾಲ್ ಇಷ್ಟು ಸಿಲಿಂಡರ್ಗಳು ಅಂತೇಳಿ ಕರ್ನಾಟಕಕ್ಕೆ ಹಂಚಿಕೆ ಮಾಡಿದಾಗ ಅದನ್ನು ರಾಜ್ಯ ಸರ್ಕಾರ ಹಂಚಿಕೆ ಮಾಡುತ್ತೆ. ರಾಜ್ಯ ಸರ್ಕಾರ ಹಂಚಿಕೆ ಮಾಡುವಾಗ ರಾಜ್ಯ ಸರ್ಕಾರದ ಆದ್ಯತಾ ವಲಯಗಳನ್ನು ರಾಜ್ಯ ಸರ್ಕಾರವು ಕೂಡ ಗುರುತು ಮಾಡಿಕೊಂಡಿದೆ. ಶಿಕ್ಷಣ ಸಂಸ್ಥೆಗಳನ್ನು ಮೊದಲ ಆದ್ಯತೆಯಾಗಿ ಇಟ್ಕೊಂಡಿದ್ದಾರೆ. ಯಾಕಂದರೆ ಅಲ್ಲಿ ಬರುವಂತಹ ಹಾಸ್ಟೆಲ್ಗಳು ಇವುಗಳು ರನ್ ಆಗಲೇಬೇಕು. ಯಾಕಂದರೆ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಇದು ಎಕ್ಸಾಮ್ನ ಸಮಯದಲ್ಲಿ ಹಾಸ್ಟೆಲ್ನ ತೊಂದರೆ ಆಗಬಾರ್ದು, ಗ್ಯಾಸ್ನ ಸಮಸ್ಯೆ ಅಲ್ಲಿ ಸೃಷ್ಟಿ ಆಗಬಾರ್ದು. ಅದು ಬಹಳ ಪ್ರಮುಖ ಆದ್ಯತಾ ವಲಯ. ಹಾಗೆಯೇ ಆಸ್ಪತ್ರೆಗಳಿಗೆ ಕೂಡ ಸಿಲಿಂಡರ್ಗಳ ಪೂರೈಕೆ ಆಗುವಂಥದ್ದನ್ನಲ್ಲಿ ಯಾವುದೇ ವ್ಯತ್ಯಾಸವನ್ನು ಮಾಡೋದಕ್ಕೆ ಅವಕಾಶವೇ ಇಲ್ಲ. ಹೀಗಾಗಿ ಅದಕ್ಕಾಗಿಯೇ 4,200 ಸಿಲಿಂಡರ್ಗಳನ್ನು ಈ ಶಿಕ್ಷಣ ಸಂಸ್ಥೆಗಳು, ಹಾಸ್ಟೆಲ್ಗಳು ಮತ್ತು ಆಸ್ಪತ್ರೆಗಳಿಗೆ
ಪೂರೈಕೆ ಮಾಡೋದಕ್ಕಾಗಿಯೇ 4200 ಸಿಲಿಂಡರ್ಗಳನ್ನು ಪ್ರತಿನಿತ್ಯ ಪೂರೈಕೆ ಮಾಡೋದ್ರ ಕಡೆಗೆ ರಾಜ್ಯ ಸರ್ಕಾರ ತನ್ನ ಆದ್ಯತೆಯನ್ನು ಗುರುತಿಸಿದೆ. ಇದಾದ ನಂತರದ ಆದ್ಯತೆಯನ್ನು ಅದು ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ ಇವುಗಳಲ್ಲಿರ್ತಕ್ಕಂಥ ಕ್ಯಾಂಟೀನ್ಗಳು. ಯಾಕೆಂದರೆ ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು. ಪ್ರಯಾಣಿಕರಿಗೆ ಊಟಕ್ಕೆ ಇರುವಂಥ ಅವಕಾಶಗಳು ಬಸ್ ನಿಲ್ದಾಣಗಳು, ರೈಲ್ವೆ ನಿಲ್ದಾಣಗಳಲ್ಲಿ ಏನಿರ್ತವೆ ಅಲ್ಲಿ ತೊಂದರೆ ಆಗಬಾರ್ದು. ಮತ್ತು ಇಂದಿರಾ ಕ್ಯಾಂಟೀನ್ಗಳು, ಕರ್ನಾಟಕದ ಬಂದಾಗ ಇಂದಿರಾ ಕ್ಯಾಂಟೀನ್ಗಳು ಅಲ್ಲಿ ಕಡಿಮೆ ಹಣಕ್ಕೆ ಆಹಾರ ಸಿಗುತ್ತೆ. ಈ ಕಾರಣಕ್ಕಾಗಿ ಅವುಗಳಿಗಾಗಿ 1200 ಸಿಲಿಂಡರ್ಗಳನ್ನು ಪ್ರತಿನಿತ್ಯಕ್ಕೆ ಪೂರೈಕೆ ಮಾಡೋದಕ್ಕೆ ಈಗ ರಾಜ್ಯ ಸರ್ಕಾರ ಕ್ಯಾಲ್ಕುಲೇಟ್ ಮಾಡಿದೆ. ಮೊದಲ ಆದ್ಯತೆ ವಲಯ ವಿದ್ಯಾಸಂಸ್ಥೆಗಳು, ಹಾಗೆಯೇ ಹಾಸ್ಟೆಲ್ಗಳು ಮತ್ತು ಆಸ್ಪತ್ರೆಗಳಾದರೆ, ಎರಡನೇದು ಕ್ಯಾಂಟೀನ್ಗಳನ್ನು ಇಟ್ಟಿದ್ದಾರೆ. ಅದಾದ ನಂತರ ಉಳಿದಂತಹ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಹೋಟೆಲ್, ಡಾಬಾ, ರೆಸ್ಟೋರೆಂಟ್ಗಳಿಗೆ ದಿನಕ್ಕೆ 1000 ಸಿಲಿಂಡರ್ ಮಾತ್ರ. ನೋಡಿ, 1000 ಸಿಲಿಂಡರು ನಮ್ಮ ಇಡೀ ರಾಜ್ಯದಲ್ಲಿ 1000 ಸಿಲಿಂಡರ್ ಮಾತ್ರ ಹಂಚಿಕೆ ಮಾಡಿದರೆ ಇದು ಯಾರಿಗೂ ಕೂಡ ತಲುಪೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಡೀ ಉದ್ಯಮ ವಲಯ ತತ್ತರಿಸಿ ಹೋಗುತ್ತೆ. ಅಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಡುತ್ತೆ. ಇದರಿಂದ ಇಡೀ ಉದ್ಯಮ ವಲಯ ಅಲುಗಾಡಿ ಹೋಗ್ಬಿಡುತ್ತೆ. ಅಂಥದ್ದೊಂದು ಭೀಕರ ಸನ್ನಿವೇಶ ಇಲ್ಲಿ ಸೃಷ್ಟಿಯಾಗ್ತಾ ಇದೆ ಕೇವಲ 1000 ಸಿಲಿಂಡರ್. ಯಾಕಂದರೆ ನಮ್ಮ ಬೆಂಗಳೂರು ನಗರ ಒಂದರಲ್ಲಿನೇ ಹತ್ರ 22,000 ಸಿಲಿಂಡರ್ಗಳ ಅವಶ್ಯಕತೆ ಇರುತ್ತೆ. 22,000 ಸಿಲಿಂಡರ್. ಏನೇ ಅವರು ಮೆನು ಕಟ್ ಮಾಡಿದರೂ ಕೂಡ ಕನಿಷ್ಠ ಒಂದು 10,000 ಸಿಲಿಂಡರ್ ಆದರೂ ಪೂರೈಕೆ ಮಾಡಲೇಬೇಕಾಗತ್ತೆ. ಆದರೆ ಇಲ್ಲಿ ಪೂರೈಕೆ ಆಗ್ತಾ ಇರೋದು 1,000 ಸಿಲಿಂಡರ್ ಮಾತ್ರ. ಪರಿಸ್ಥಿತಿಯ ಭೀಕರತೆಯನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹೇಗೆ ಹಂಚಿಕೆಯನ್ನು ಮಾಡೋಕ್ಕಾಗತ್ತೆ ಅಂತೇಳಿ. ಅಂದರೆ ನಮಗೆ ಸಿಗಬಹುದಾಗಿರುವಂಥ ಸುಮಾರು 9,000 ಸಿಲಿಂಡರ್ಗಳನ್ನು ಹೀಗೆ, ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಹೀಗೆ ಹಂಚಿಕೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಆದ್ಯತೆಯನ್ನು ಕೊಟ್ಟಿದೆ. ಈ ಸಂದರ್ಭದಲ್ಲಿನೇ ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ ಅಂತ ಹೇಳಿ ಹೋಟೆಲ್ ಮಾಲೀಕರುಗಳು ಆರೋಪವನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿನೇ 40,000ದಷ್ಟು ಹೋಟೆಲ್ಗಳಿದ್ದಾವೆ. ಆದರೆ ಹೋಟೆಲ್ಗಳಿಗೆ ಕೇವಲ 1,000 ಸಿಲಿಂಡರ್ಗಳನ್ನು ಮಾತ್ರ ಹಂಚಿಕೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಹೋಟೆಲ್ ಮಾಲೀಕರ ಸಂಘದವರು ಮಾಡ್ತಾ ಇರುವಂಥ ಆರೋಪ. ರಾಜ್ಯ ನಿರೀಕ್ಷೆ ಮಾಡಿದ್ದು ಕನಿಷ್ಠ 1.5 ಲಕ್ಷದಷ್ಟು ಸಿಲಿಂಡರ್ ನಮಗೆ ಸಿಗಬೇಕು. ಪ್ರತಿನಿತ್ಯ ನಮಗೆ 1.5 ಲಕ್ಷ ಸಿಲಿಂಡರ್ನಷ್ಟು ಸಿಲಿಂಡರ್ಗಳನ್ನು ಕರ್ನಾಟಕಕ್ಕೆ ಪೂರೈಕೆ ಮಾಡ್ತಾರೆ ಅಂತ ನಿರೀಕ್ಷೆಗಳಿದ್ವು. ಆದರೆ ಪಕ್ಕದ ತಮಿಳುನಾಡಿಗೆ ಸರಿಸುಮಾರು 72,000 ಸಿಲಿಂಡರ್ಗಳನ್ನು ಕೊಡ್ತಾ ಇದ್ದಾರೆ. ಕರ್ನಾಟಕಕ್ಕೆ ದಿನಕ್ಕೆ 44,000 ಸಿಲಿಂಡರ್ ಮಾತ್ರ ಪೂರೈಕೆ ಆಗ್ತಾ ಇದೆ. ಇಡೀ ರಾಜ್ಯಕ್ಕೆ 44,000 ಸಿಲಿಂಡರ್ ಪೂರೈಕೆ ಆದರೆ ಪಕ್ಕದ ತಮಿಳುನಾಡಿಗೆ 72,000 ಸಿಲಿಂಡರ್ಗಳನ್ನು ಹಂಚಿಕೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಹೋಟೆಲ್ ಮಾಲೀಕರು ಮಾಡ್ತಾ ಇರುವಂತಹ ಆರೋಪ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಟೆಲ್ ಮಾಲೀಕರ ಸಂಘದವರು ಏನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಆಲ್ರೆಡಿ ಈಗ ತಮಿಳುನಾಡು ನೋಟಿಫಿಕೇಶನ್ ಹೊರಡಿಸಿ ಅದರಲ್ಲಿ 72,000 ಅವರಿಗೆ ಅಲೋಕೇಟ್ ಮಾಡಿದ್ದಾರೆ, ಆಯ್ತಾ, ಪ್ರತಿನಿತ್ಯ. ಆದರೆ ಕರ್ನಾಟಕದಲ್ಲಿ 44,000 ಇದೆ. ನಮಗೆ 20% ಅಲೋಕೇಟ್ ಆಗಬೇಕು ನಮ್ಮ ಉದ್ಯಮಕ್ಕೆ, ಆಯ್ತಾ. ಅದನ್ನ ಅನ್ಯಾಯ ಆಗ್ತದೆ. ಅಲ್ಲಿಗೆ 72,000 ತಗೊಂಡಾಗ ಅವ್ರಿಗೆ ಪರ್ಸೆಂಟೇಜ್ ವೈಸ್ ಜಾಸ್ತಿ ಆಗುತ್ತೆ, ನಮಗೆ ಕಡಿಮೆ ಆಗುತ್ತೆ. ಯಾಕೆ ಈ ನೀತಿ ಈ ನೀತಿ ತೋರ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ರಾಜ್ಯದ ಎಂಪಿಗಳಿದ್ದಾರೆ, ಇವು ಪ್ರತಿಯೊಬ್ಬರು ಇದನ್ನ ಅಂಕಿಅಂಶಗಳು ನೋಡ್ತಾ ಇದ್ರಲ್ವಾ. ನಮ್ಮ ಇಂಡಿಯನ್ ಕಾರ್ಪೊರೇಷನ್ ಅಧಿಕಾರಿಗಳು ಇದ್ರ ಬಗ್ಗೆ ಯಾಕೆ ಕ್ರಮ ತಗೊಳ್ತಾ ಇಲ್ಲ? ಯಾಕೆ ಅಂಕಿಅಂಶಗಳು ಸುಳ್ಳು ಹೇಳ್ತಾ ಇದ್ದೀರಾ? ಪೂರ್ತಿ ನೀವು ಬೇರೆ ಬೇರೆ ರಾಜ್ಯದವರು ಇರೋದ್ರಿಂದ ನಮ್ಮ ರಾಜ್ಯದವ್ರು ಕೇಳಿದ್ರೆ ಯಾರು ಕೇಳಲ್ಲ ಅಂತ ಈ ರೀತಿ ಮಾಡ್ತಾ ಇದ್ದೀರಾ. ಹೇಗೆ ಮಂತ್ರಿಗಳಿಗೂ ತಪ್ಪು ಮಾಹಿತಿ ಕೊಡ್ತೀರಿ? ನಮ್ಮ ರಾಜ್ಯಕ್ಕೆ ಮಿನಿಮಮ್ 80,000ದಿಂದ 90,000 ಅಲಾಟ್ ಆಗಬೇಕು ಪ್ರತಿನಿತ್ಯ. ಆವಾಗ ನಮ್ಮ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಹೀಗೆ ಇಲ್ಲಿ ನಮಗೆ ಸಿಗಬೇಕಾಗಿರ್ತಕ್ಕಂತಹ ಗ್ಯಾಸ್ ಸಿಲಿಂಡರ್ಗಳ ಪಾಲು ಎಷ್ಟು ಅನ್ನೋದ್ರ ಬಗ್ಗೆ ಹೋಟೆಲ್ ಮಾಲೀಕರ ಸಂಘದವರು ಕೂಡ ಮಾತನಾಡ್ತಾ ಇದ್ದಾರೆ. ಇದರ ನಡುವೆ ಹೋಟೆಲ್ಗೆ ಮತ್ತು PGಗಳಿಗೆ ಪೇಯಿಂಗ್ ಗೆಸ್ಟ್ಗಳು ಏನಿದ್ದಾವೆ, ಬೆಂಗಳೂರಿನಲ್ಲಿರ್ತಕ್ಕಂತಹ ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿರುವಂತಹ PGಗಳೇನಿದ್ದಾವೆ, ಇವುಗಳಿಗೆ ಬಹಳ ದೊಡ್ಡ ಪೀಕಲಾಟ ಶುರುವಾಗಿದೆ. ಗ್ಯಾಸ್ ಸಿಲಿಂಡರ್ಗಾಗಿ PG ಮಾಲೀಕರುಗಳು ಈಗ ಪರದಾಡ್ತಾ ಇದ್ದಾರೆ. ಎಲ್ಲಿಂತೇಳಿ ಅಡುಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ. ಬೆಂಗಳೂರಲ್ಲಿ ಸುಮಾರು 15,000 PG ಮಾಲೀಕರಿದ್ದಾರೆ. 15,000 PGಗಳಿಗೂ ಕೂಡ ಈಗ ಗ್ಯಾಸ್ ಪೂರೈಕೆಯ ಸಂಕಷ್ಟ ಎದುರಾಗಿದೆ. ಇಲ್ಲಿ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ಲ. ಒಂದು PGಯಲ್ಲಿ 40ರಿಂದ 100 ಜನರವರೆಗೂ ವಾಸ ಇದ್ದಾರೆ. ಒಂದೊಂದು PGಯಲ್ಲಿ 40ರಿಂದ 100 ಜನರವರೆಗೆ ವಾಸ ಇದ್ದಾರೆ. ಮತ್ತು ಸದ್ಯ ಸಿಲಿಂಡರ್ಗಳು ಸಿಗದೆ ಅಡುಗೆ ಮಾಡೋದು ಕೂಡ ಕಷ್ಟ ಅನ್ನುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ PGಗಳಿಗೆ. ಹೇಗೆ ಅಡುಗೆ ಮಾಡೋದಕ್ಕೆ ಆಗುತ್ತೆ? ಅಷ್ಟು ಜನರಿಗೆ ಊಟ ಹೇಗೆ ಹಾಕೋದಕ್ಕೆ ಸಾಧ್ಯ ಆಗುತ್ತೆ? ಸೌದೆಯಲ್ಲಿ ಅಡುಗೆ ಮಾಡಲು ಹೋದರೆ ಅದಕ್ಕೂ ಕೂಡ ಬೆಲೆ ಏರಿಕೆಯ ಬಿಸಿ ಈಗ ತಡ್ತಾ ಇದೆ. ಮತ್ತು ಸೌದೆಯಲ್ಲಿ ಅಡುಗೆ ಮಾಡಿಸೋದಿದ್ರೂ ಕೂಡ ಇಡೀ ಬೆಂಗಳೂರಿನ ಕೋರ್ ಸಿಟಿಯಲ್ಲಿ ಎಲ್ಲಿ ಇವರು ಅಡುಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಸೌದೆ ಒಲೆ ಎಲ್ಲಿದೆ?
ಯಾವ ಅಡುಗೆ ಮನೆಗಳಲ್ಲಿ ಸೌದೆ ಒಲೆ ಇದೆ? ರಸ್ತೆಯಲ್ಲಿ ಇಟ್ಕೊಂಡು ನೀವು ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತೀರಾ? ಕ್ವಿಂಟಾಲ್ ಸೌದೆಗೆ 800ರಿಂದ 900 ರೂಪಾಯಿ ಈಗ ಆಗಿದೆ. ಅಷ್ಟು ಸೌದೆ ತಂದಿಟ್ಟು ಎಷ್ಟು ದಿವಸ ಅಂತೇಳಿ ಇವರು ಅಡುಗೆ ಮಾಡ್ತಾರೆ. ಇವೆಲ್ಲವೂ ಕೂಡ ಒಂದರ ಪರಿಣಾಮ ಇನ್ನೊಂದರ ಮೇಲೆ ಆಗ್ತಾ ಇದೆ. ಒಂದರಿಂದ ಇನ್ನೊಂದಕ್ಕೆ ಸಮಸ್ಯೆಗಳು ಈಗ ಎಸ್ಕಲೇಟ್ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಈ ಯುದ್ಧದ ಪರಿಣಾಮವಾಗಿ PGಗಳು ಈ ರೀತಿಯಂಥ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾವೆ. ಗ್ಯಾಸ್ ಸಿಗದೇ ಇರೋದ್ರಿಂದಾಗಿ ಹೋಟೆಲ್ಗಳನ್ನು ಕ್ಲೋಸ್ ಮಾಡಬೇಕಂತ ಪರಿಸ್ಥಿತಿ ಹಲವು ಕಡೆಗಳಲ್ಲಿ ಈಗಾಗಲೇ ಸೃಷ್ಟಿಯಾಗಿದೆ. ವಿಶೇಷವಾಗಿ ಬೀದಿ ಬದಿ ವ್ಯಾಪಾರಿಗಳಿರ್ಬೋದು ಅಥವಾ ಸಣ್ಣ ಸಣ್ಣ ಹೋಟೆಲ್ಗಳು, ಏನು ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ವ್ಯವಹಾರವೂ ಕೂಡ ಇರೋದಿಲ್ಲ. ಅವ್ರಿಗೆ 10,000, 5,000, 10,000, 20,000, 30,000 ಈ ರೀತಿಯಾದಂತಹ ಬಿಸ್ನೆಸ್ ಇರ್ತಕ್ಕಂಥ ಹೋಟೆಲ್ಗಳವ್ರಿಗೆ ಇಲ್ಲಿ ಕಾಳಸಂತೆಯಲ್ಲಿ ಈಗ 4,000, 5,000, 6,000ಕ್ಕೆ ಸಿಲಿಂಡರ್ಗಳು ಕೊಡ್ತಿದ್ದಾರೆ ಅನ್ನೋದನ್ನ ಹೋಟೆಲ್ ಮಾಲೀಕರುಗಳೇ ಹೇಳ್ತಾರೆ. ಅಷ್ಟು ಹಣ ಕೊಟ್ಟು ಸಿಲಿಂಡರ್ ತಂದು ಬಿಸ್ನೆಸ್ ರನ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಈ ವಿಚಾರದಲ್ಲಿ ಹೋಟೆಲ್ಗಳವರು ಮತ್ತು PGಗಳ ಮಾಲೀಕರು ಏನು ಹೇಳ್ತಾರೆ ನಾನು ನಿಮ್ಗೆ ತೋರಿಸ್ತೀನಿ. ಪರಿಸ್ಥಿತಿನಲ್ಲಿ ಎಲ್ಲರನ್ನು ಕೂಡ ಸಮವಾಗಿ ತಗೊಳ್ತಕ್ಕಂಥದ್ದು. ಈಗ ಸುಮಾರು 15,000ಕ್ಕೂ ಹೆಚ್ಚು PGಗಳಿದೆ ಬೆಂಗಳೂರಲ್ಲಿ. ಕನಿಷ್ಠ ಅಂದ್ರೂ 10 ಲಕ್ಷ ಜನಕ್ಕೆ ಹೆಚ್ಚು ಜನ ಹೊರಗಡೆಯಿಂದ ಗವರ್ಮೆಂಟ್ ಡ್ಯೂಟಿ ಮಾಡೋರು ಕೂಡ PGಯಲ್ಲಿ ಇದ್ದಾರೆ, ಖಾಸಗಿ ಕೆಲಸ ಮಾಡೋರು ಕೂಡ PGಯಲ್ಲಿದ್ದಾರೆ. ಎಷ್ಟೋ ಜನ ದೂರದ ರಾಜ್ಯಗಳಿಂದ ಬಂದು PGಯಲ್ಲಿ ವಾಸ ಮಾಡ್ತಕ್ಕಂಥವ್ರು, IAS KS ಮಾಡ್ತಕ್ಕಂಥವ್ರು ಕೂಡ ಇವತ್ತು PGಯಲ್ಲಿದ್ದಾರೆ. ಆದ್ರೆ ಹೋಟೆಲ್ಗಳಲ್ಲಿ ತಿಂಡಿ ಪದಾರ್ಥಗಳಿಲ್ಲ ಅಂದ್ರೆ ಅವ್ರ ಮನೆಗಳಿಗೆ ಹೋಗಿ ತಿನ್ನೋ ವ್ಯವಸ್ಥೆ ಇರುತ್ತೆ. ಆದ್ರೆ PGಗಳಲ್ಲಿ ನಾವೇನಾದ್ರೂ ಅಡಿಗೆಗಳು ಮಾಡಿಲ್ಲ ಅಂತಂದ್ರೆ ಅವರೆಲ್ಲ ಎಲ್ಲಿಗೆ ಹೋಗ್ಬೇಕು? ಗ್ಯಾಸ್ ಸಿಗದೆ ನಮಗೆ ಭಾಳ ಸಮಸ್ಯೆ ಆಗಿದೆ ಸರ್. ಯಾಕಂತ ಹೇಳಿದ್ರೆ ಕೆಲವೊಂದು ಐಟಮು ಸರಿಯಾಗಿ ಟೈಮಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ಕಸ್ಟಮರ್ ಜೋರು ಇರ್ತದೆ, ಸೀಸನ್ ಟೈಮು. ಅದಕ್ಕಾಗಿ ಏನು ಮಾಡ್ತೇವೆ, ಇಲ್ಲಿ ಗಿರಾಕಿ ಎಲ್ಲ ವಾಪಸ್ ಹೋಗ್ತಾವೆ. ಇಲ್ಲಿ ಒಲೆಯಲ್ಲಿ ಲೇಟ್ ಆಗ್ತದೆ. ಅಂದರೆ ಈಗ 12 ದೋಸೆ ಗ್ಯಾಸಿನ ಮೇಲೆ ಆದರೆ ಇದರಲ್ಲಿ 4 ದೋಸೆನೇ ಆಗ್ತದೆ. ಅದಕ್ಕಾಗಿ ಕೊಡೋಕ್ಕಾಗದೆ ಪಟ ಚಹಾ ಕೊಡೋಕ್ಕಾಗೋದಿಲ್ಲ, ಗ್ಯಾಸು ಅದು ಇದು ಅಂತ ಹೇಳಿ ವಾಪಸ್ ಹೋಗ್ಬಿಡ್ತಾವೆ ಗಿರಾಕಿ. ಭಾಳ ತೊಂದರೆ. ಇದೊಂದು ಕೆಲವೊಂದು ಐಟಮ್ ಇದ್ರ ಸಮಸ್ಯೆಯಿಂದ ಬಂದ್ ಮಾಡಿ ಇಟ್ಟಿದ್ದೀವಿ ನಾವು. ಬಂದಂದರೆ ಇಡ್ಲಿ, ಇದು ರವಾ ಇಡ್ಲಿ, ರವಾ ದೋಸೆ, ರಾಗಿ ದೋಸೆ ಇಂಥವೆಲ್ಲ ಬಂದ್ ಮಾಡಿಟ್ಟಿವಿ. ಈಗ ಪುರಿ ಒಲೆಯಲ್ಲಿ ಎಲ್ಲ ಇರ್ತಾವಲ್ರಿ, ಅದಕ್ಕಾಗಿ ಒಲೆ ಖಾಲಿ ಇರೋದಿಲ್ಲ. ಅದಕ್ಕೆ 12 ಗಂಟೆಗೆ ಪುರಿ ಚಾಲೂ ಮಾಡಿದ್ವಿ. 44,000 ಸಿಲಿಂಡರ್ ಬೇಕು ಒಟ್ಟು ನಮ್ಮ ಕರ್ನಾಟಕಕ್ಕೆ. ಅದರಲ್ಲೂ ಇದು 7,000 ಚಿಲ್ಲರೆ ಒಂದು ಕೊಡ್ತೀನಿ. ಅದನ್ನ ಬಂದು ಬೇರೆ ಬೇರೆ ಒಂದು ಇದಕ್ಕೆಲ್ಲ ಕೊಟ್ಟು ನಮ್ಮ ಹೋಟೆಲ್ ಉದ್ಯಮಕ್ಕೆ 1,000 ಸಿಲಿಂಡರ್ ಕೊಡ್ತೀನಿ ಅಂತಲ್ಲ. 1,000 ಸಿಲಿಂಡರ್ ಕೊಟ್ರೆ ಇದು ಯಾವ ಏರಿಯಾಗೆ ಅವ್ರು ಕೊಟ್ಟಂಗಾಗತ್ತೆ ನೋಡಿ. ಇನ್ನೊಂದೇನು ಅಂದ್ರೆ ಸುಮಾರು ಹೋಟ್ಲುಗಳು ತೆಗೆದಿದೆ, ಸುಮಾರು ಹೋಟ್ಲುಗಳು ಬಾಗ್ಲಾಕಿದೆ. ಇಲ್ಲಿ 4,500, 5,000 ಕೊಟ್ರೆ ಸಿಲಿಂಡರ್ ಸಿಗತ್ತೆ. ಅದು ಹೆಂಗದು? ಹೀಗೆ ಇಲ್ಲಿ ನೋಡಿ, ಹೋಟೆಲ್ ಮಾಲೀಕರುಗಳೇ ಮಾಡ್ತಾ ಇರುವಂತಹ ಆರೋಪವನ್ನು ಗಮನಿಸಿದಾಗಲೇ ಇಲ್ಲಿ ಕಾಳಸಂತೆ ಎಷ್ಟು ವ್ಯಾಪಕವಾಗಿ ಕೆಲಸ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ. ಅಂದ್ರೆ ಪರಿಸ್ಥಿತಿಯನ್ನ ಈ ರಣಹದ್ದುಗಳು ಕುಕ್ಕುವಂಥದ್ದು ಇದೆಯಲ್ಲ, ಯುದ್ಧದಲ್ಲಿ ಸತ್ತಿರುವ ಶವಗಳನ್ನು ಮಾತ್ರ ರಣಹದ್ದುಗಳು ಕುಕ್ಕೋದಿಲ್ಲ, ಅಲ್ಲಿ ಬದುಕಿರುವ ಮನುಷ್ಯರನ್ನು ಕೂಡ ಕುಕ್ಕುತ್ತವೆ ಅವು ಅಂತ. ಇಲ್ಲೀಗ ಹೋಟೆಲ್ ಮಾಲೀಕರನ್ನ ಈ ರೀತಿಯಂಥ ಕಾಳಸಂತೆಕೋರರು ಅನ್ನುವಂತಹ ರಣಹದ್ದುಗಳು ಕುಕ್ಕೋದಿಕ್ಕೆ ಶುರು ಮಾಡಿರುವಂಥದ್ದು. ಆ ಮೂಲಕವಾಗಿ ಅವು ಇವಾಗ ದಾಳಿಯನ್ನು ಶುರು ಮಾಡಿದ್ದಾವೆ. ಕಾಳಸಂತೆಗೆ ಬ್ರೇಕ್ ಹಾಕುವಂಥವ್ರು ಯಾರು ಅನ್ನುವಂತಹ ಬಹಳ ಬೃಹದಾಕಾರವಾಗಿರುವಂತಹ ಪ್ರಶ್ನೆ ಇದು. ಬೆಂಗಳೂರಿನ ಪೀಣ್ಯ ಕೈಗಾರಿಕಾ ಪ್ರದೇಶಕ್ಕೂ ಕೂಡ ಗ್ಯಾಸ್ ಬಿಸಿ ತಟ್ಟಿದೆ. ಗ್ಯಾಸ್ನ ಬಿಸಿ ತಲೆಬಿಸಿ ತಂದಿಟ್ಟಿದೆ. ಗ್ಯಾಸ್ ಅವಲಂಬಿತ 3,000 ಸಣ್ಣ ಕೈಗಾರಿಕೆಗಳು, ಪೀಣ್ಯ ಒಂದರಲ್ಲೇ ಸರಿಸುಮಾರು 3,000 ಸಣ್ಣ ಕೈಗಾರಿಕೆಗಳು ಗ್ಯಾಸ್ ಅವಲಂಬಿತವಾಗಿದ್ದಾವೆ. ಹೀಟ್ ಟ್ರೀಟ್ಮೆಂಟ್, ಪ್ರೊಸೆಸಿಂಗ್ ಯೂನಿಟ್, ಲೋಹದ ಅಚ್ಚು, ಇನ್ನು ಆಹಾರ ಸಂಸ್ಕರಣೆ, ಔಷಧೀಯ ಉತ್ಪಾದನೆ ಘಟಕಗಳು ಇವೆಲ್ಲವೂ ಕೂಡ ಈಗ ಬಂದ್ ಆಗ್ತಾ ಇದ್ದಾವೆ ಗ್ಯಾಸ್ ಇಲ್ಲದೆ. ಇಂದಿನಿಂದ ಸಣ್ಣ ಕೈಗಾರಿಕೆಗಳಿಗೆ ಗ್ಯಾಸ್ ಪೂರೈಕೆ ಸ್ಥಗಿತಗೊಂಡಿದೆ. ಪರಿಸ್ಥಿತಿ ಭೀಕರವಾಗ್ತಾ ಇದೆ ಅಂತ ಹೇಳಿ. ಇದರ ಪರಿಣಾಮವಾಗಿ ಈಗ ಒಂದು ಹೋಟೆಲ್ಗೆ ಬಾಗಿಲು ಹಾಕಿದ್ದಾರೆ ಅಂತ ಹೇಳಿದ್ರೆ ಕನಿಷ್ಠ 10ರಿಂದ 15 ಜನ ಅಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೆ ಕೆಲಸ ಇಲ್ಲದಂಗೆ ಆಗುತ್ತೆ. ಒಂದು ಉದ್ದಿಮೆ, ಒಂದು ಕಾರ್ಖಾನೆ ಬಾಗಿಲು ಹಾಕ್ತು ಅಂತ ಹೇಳಿದ್ರೆ ಸಾವಿರಾರು ಉದ್ಯೋಗಿಗಳಿಗೆ ಕೆಲಸ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇಂಥಲ್ಲಿ ಸುಮಾರು 3,000 ಉದ್ದಿಮೆಗಳು ಅಂತ ಹೇಳಿದರೆ ಬೆಳಗಾವಿಯಲ್ಲಿ 60ಕ್ಕೂ ಅಧಿಕ ಕೈಗಾರಿಕೆಗಳಿಗೆ ಈಗಾಗಲೇ ಸಂಕಷ್ಟ ಬಂದೊದಗಿದೆ ಈ ಗ್ಯಾಸ್ ಸಿಲಿಂಡರ್ ಇಲ್ಲದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಟಾಯ್ಸ್ ಪಾರ್ಕ್ಗೆ ಹೊಡೆತ ಬಿದ್ದಿದೆ. ಟಾಯ್ಸ್ ಪಾರ್ಕ್ನಲ್ಲಿ ಅಲ್ಲೂ ಹೊಡೆತ ತಿಂತಿದ್ದಾರೆ. ರಾಯಚೂರು ಜಿಲ್ಲೆಯ 150 ರೈಸ್ ಮಿಲ್ಗಳಿಗೆ ಎಫೆಕ್ಟ್ ಆಗಿದೆ. ಒಂದಾದ ಮೇಲೆ ಒಂದು, ಅಂದರೆ ಇದು ಒಂದು ಚೈನ್ ಎಫೆಕ್ಟ್ ಹಿಂಗಾಗತ್ತಿದ್ದ. ಈಗಾಗಲೇ 50 ರೈಸ್ ಮಿಲ್ಗಳು ಬಾಗಿಲನ್ನು ಬಂದ್ ಮಾಡಿದ್ದಾವೆ.
ಪರಿಸ್ಥಿತಿ ಈ ಹಂತಕ್ಕೆ ಈಗಾಗಲೇ ಬಂದು ತಲುಪ್ತಾ ಇದೆ ಯುದ್ಧದಿಂದಾಗಿ, ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ. ಈ ವಿಚಾರದಲ್ಲಿ ಉದ್ಯಮಿಗಳು ಏನು ಹೇಳ್ತೀರಾ ಅನ್ನೋದು 20 ದಿನ ದೊರಕತ ಈ ಯುದ್ಧ ಹಿಂಗೆ ಮುಂದುವರೆದ್ರೆ ಖಂಡಿತವಾಗಿಯೂ ಎಲ್ಲರಿಗೂ ಇಫೆಕ್ಟ್ ಆಗುತ್ತೆ. ಪರ್ಟಿಕ್ಯುಲರ್ ನಾವು ಬೆಳಗಾವಿಯಲ್ಲಿ ಒಂದು 50-60 ಇಂಡಸ್ಟ್ರಿಗಳ ಮುಖಾಂತರ ಒಂದು 700 ಕೋಟಿವರೆಗೆ ನಾವು ಪ್ರತಿ ವರ್ಷನೂ ಟರ್ನ್ ಓವರ್ ಆಗ್ತಾ ಇರುತ್ತೆ. ಇದು 100% ಇವ್ರ ಮೇಲೆ ಇಫೆಕ್ಟ್ ಆಗಿ ಅವು ಜಗತ್ತಿನ ಮುಖಾಂತರ ಏನು ಯಾವ್ಯಾವ ದೇಶಗಳಿಗೆ ತಮ್ಮ ಪ್ರಾಡಕ್ಟ್ಗಳನ್ನ ಕಳಿಸ್ತಾರೆ, ಅದು ಏರೋಸ್ಪೇಸ್ ಆಗಲಿ, ಫೌಂಡ್ರಿಗಳಾಗಲಿ, ಫ್ಯಾಬ್ರಿಕೇಷನ್ ಪ್ರಾಡಕ್ಟ್ಸ್ ಆಗಲಿ, ಮಷಿನರಿ ಪ್ರಾಡಕ್ಟ್ಸ್ ಆಗಲಿ, ಇವೆಲ್ಲ ನಿಂತ್ಕೊಂಡು ಹೋಗುತ್ತೆ. ಇಲ್ಲಿವರೆಗೆ ನಾವು ಏನು ಮಾಡಿದ್ವಿ, ಆ ದೇಶಗಳ ಮುಖಾಂತರ ಅವ್ರವ್ರ ಏನು ಪ್ರಾಡಕ್ಟ್ ಬೇಕಾಗುತ್ತೆ ಅವ್ರವ್ರ ಸ್ಪೆಸಿಫಿಕೇಷನ್ ಪ್ರಕಾರ ನಾವು ಎಲ್ಲ CNC ಮಷಿನ್ಗಳನ್ನ ತೊಗೊಂಡು ಅದರಲ್ಲಿ 15-20 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಅವ್ರ ಪ್ರಾಡಕ್ಟ್ಗಳನ್ನ ಒಂದು 15-20 ಕೋಟಿ ರೂಪಾಯಿ ಯಾವಾಗ ಖರ್ಚು ಮಾಡಿರ್ತೀವಿ, ಈಗ ಅದು ಮಾರ್ಚ್ ಎಂಡಿಂಗ್ನಲ್ಲಿ 100% ಏನು ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಆಗಬೇಕಾಗಿತ್ತು ಅದೆಲ್ಲ ನಿಂತ್ಕೊಂಡಿದೆ. ಇದರ ಇಫೆಕ್ಟ್ ಬಹಳ ಆಗುತ್ತೆ. ನಮಗೇನು ಫ್ಯೂಲ್ ಸಪ್ಲೈ ಏನಾಗ್ಯದಲ್ಲ ಅದು ಮೇಜರ್ ಹೊಡೆತ ಬಿದ್ದದ ಇಂಡಸ್ಟ್ರಿಗಳಿಗೆ. ಫ್ಯೂಲ್ ಸಪ್ಲೈ ಆಗದ್ರಿಂದ ಎಸ್ಪೆಷಲಿ LPG ಮತ್ತು ಕ್ರೂಡ್ ಆಯಿಲ್ ಏನು ಬೇಕಾಗ್ತದೆ ಫಾರ್ ಮಷಿನರೀಸ್ ಮ್ಯಾನುಫ್ಯಾಕ್ಚರಿಂಗ್ಗೆ, ಸೊ ಅದೇ ಮೇಜರ್ ಎಫೆಕ್ಟ್ ಆಗಿದೆ ಒಂದು. ಸೆಕೆಂಡ್ಲಿ ಎಕ್ಸ್ಪೋರ್ಟ್ಸ್ ಎಲ್ಲ ಬಂದಾಗ್ಯಾವ, ಯಾಕಂದ್ರೆ ಎಕ್ಸ್ಪೋರ್ಟ್ ಏನು ಹೋಗಬೇಕಾಗಿತ್ತು ಅವೆಲ್ಲ ಸ್ಟಾಕ್ ಆಗಿ ಹಿಂಗೆ ನಿಂತದ. ಆಮೇಲೆ ಹೊಸ ಆರ್ಡರ್ ಜನರೇಟ್ ಆಗ್ತಾ ಇಲ್ಲ. ಇವನ್ ಅದಾಗಿದ್ರಿಂದ ಶಿಫ್ಟ್ಗಳು ಈಗ ಮೊದಲು ಏನು ಇಂಡಸ್ಟ್ರಿಗಳು 3 ಶಿಫ್ಟ್ ನಡೀತಿತ್ತು ಅದೆಲ್ಲ ಈಗ 1 ಶಿಫ್ಟ್ 2 ಶಿಫ್ಟ್ ಮಾಡ್ಲಿರ್ತಾರೆ. ಸೊ ಅದರಿಂದ ಇಟ್ ಈಸ್ ಹೀಗೆ ಒಂದು ಹೊಡೆತ ಎಷ್ಟು ದೊಡ್ಡ ಮಟ್ಟದ ಪರಿಣಾಮಗಳನ್ನು ಬೀಳುತ್ತೆ. ಸುಮಾರು 600-700 ಕೋಟಿ ರೂಪಾಯಿಯ ಬಿಸ್ನೆಸ್ ಅನ್ನು ನಡೆಸ್ತಾ ಇರುವಂತಹ ಸಣ್ಣ ಉದ್ಯಮಿಗಳು ಕೂಡ ಈಗ ಪರದಾಡ್ತಾ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. CM ಕುರ್ಚಿ ಚರ್ಚೆ ಮಧ್ಯೆನೇ ಸಚಿವ ಸ್ಥಾನಕ್ಕಾಗಿ ಫೈಟ್. ಸಂಪುಟ ಸರ್ಜರಿ ವೇಳೆ ನಮ್ಮನ್ನೂ ಪರಿಗಣಿಸಿ ಅಂತ ಹಿರಿಯರ ಜೊತೆ ಕಿರಿಯ ಶಾಸಕರ ಪಟ್ಟು. ಬೈ ಎಲೆಕ್ಷನ್ ಅಸ್ತ್ರ ಬಿಟ್ಟರು ಮುಖ್ಯಮಂತ್ರಿ. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಸೀನಿಯರ್ಸ್ ವರ್ಸಸ್ ಜೂನಿಯರ್ಸ್. 20 ಜನ ಹೊಸ ಮಕ್ಕಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಇವತ್ತು ನಾವು ಮನವಿಯನ್ನ ನಾವೆಲ್ಲ 40 ಜನ ಸೇರಿ ಕಳಿಸಿದ್ದೀವಿ. ಹೊಸ ಮುಖ್ಯಗಳಿಗೆ ಮಂತ್ರಿಗಿರಿಯನ್ನ ಕೊಡಿ ಅನ್ನುವಂತಹ ಡಿಮ್ಯಾಂಡ್ ಈಗ ಕಾಂಗ್ರೆಸ್ನಲ್ಲಿ ಜೋರಾಗಿದೆ. ಹಳೆ ಮುಖ್ಯಗಳಿಗೆ ಮಂತ್ರಿಗಿರಿಯನ್ನ ಪಡ್ಕೊಂಡಂಥವ್ರು ಮಂತ್ರಿಗಿರಿ ಇರೋ ತನಕ ಎಲ್ಲರೂ ಕೂಡ ಪೈಪೋಟಿ ಭಾಳ ಜೋರಾಗಿದೆ. ಆದರೆ ಮಂತ್ರಿ ಗಿರಿ ಸಿಕ್ಕಿದ ಮೇಲೆ ಏನು ಪರಿಸ್ಥಿತಿ ಆಗುತ್ತೆ ಅಂದರೆ ವಿಧಾನಸಭೆಯಲ್ಲಿ ಹೋಗಿ ಉತ್ತರ ಕೊಡೋದಕ್ಕೂ ಕೂಡ ಮಂತ್ರಿಗಳು ಬಂದಿರೋದಿಲ್ಲ. ಇದರಿಂದಾಗಿ ಸ್ಪೀಕರೇ ಸಭಾತ್ಯಾಗ ಮಾಡಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಉತ್ತರ ಕೊಡಬೇಕಾಗಿರ್ತಕ್ಕಂತಹ ಮಂತ್ರಿಗಳು ಇಲಾಖೆಯವರು ಉತ್ತರವನ್ನೇ ಕೊಡದೆ ಕೂತ್ಕೊಂಡ್ರೆ ಏನಾಗ್ಬೋದು? CM ಕುರ್ಚಿ ಚರ್ಚೆಯ ಮಧ್ಯೆನೇ ಮಂತ್ರಿಗಿರಿಗಾಗಿ ಬಹಳ ದೊಡ್ಡ ಪೈಪೋಟಿ ನಡೀತಾ ಇದೆ. ತಮ್ಮನ್ನೂ ಕೂಡ ಪರಿಗಣಿಸಿ ಅಂತ ಹಿರಿಯ ಮತ್ತು ಕಿರಿಯ ಶಾಸಕರುಗಳು ದುಂಬಾಲು ಬೀಳ್ತಾ ಇದ್ದಾರೆ. CM ಭೇಟಿಯಾಗಿ ಪಟ್ಟು ಹಾಕಿದ್ದಾರೆ ಹಿರಿಯ ಶಾಸಕರುಗಳು. ಇವತ್ತು ಮುಖ್ಯಮಂತ್ರಿಯವರನ್ನ ಭೇಟಿಯಾಗಿ ಪಟ್ಟು ಹಿಡಿದಿದ್ದಾರೆ. ನಮ್ಮನ್ನೂ ಪರಿಗಣಿಸಿ, ನಮ್ಮನ್ನು ಕ್ಯಾಬಿನೆಟ್ ಒಳಗಡೆ ಸೇರಿಸಿ, ನಾವು ಕಾಯ್ತಾ ಇದ್ದೀವಿ, ನಾವು ಪಕ್ಷ ಸಂಘಟನೆ ಮಾಡಿದ್ದೀವಿ, ನಾವು ನಮ್ಮ ಕ್ಷೇತ್ರಗಳಲ್ಲಿ ಜನರ ಎದುರುಗಡೆ ಮಂತ್ರಿಗಳಾಗಿ ಓಡಾಡಬೇಕು ಅಂತ ಬಯಸಿದ್ದೀವಿ, ನಾವು ಕೆಲಸ ಮಾಡೋದಕ್ಕೆ ಉತ್ಸುಕರಾಗಿದ್ದೀವಿ ಅಂತ ಕೇಳ್ತಾ ಇದ್ದಾರೆ. ಹೀಗೆ ಶಾಸಕರು ಏನೆಲ್ಲ ಡಿಮ್ಯಾಂಡನ್ನು ಹಾಗಾದರೆ ಮುಖ್ಯಮಂತ್ರಿಯವರ ಮುಂದೆ ಇದೆ ನೋಡಿ. ಮುಖ್ಯಮಂತ್ರಿಯವರು ಒಬ್ಬರೇ ಕೂತ್ಕೊಂಡು ಇವರೆಲ್ಲರನ್ನ ತನ್ನ ಮುಂಭಾಗದಲ್ಲಿ ಕೂರಿಸ್ಕೊಂಡು ಹಿರಿಯ ಶಾಸಕರುಗಳ ಅಹವಾಲುಗಳನ್ನು ಕೇಳಿಕೊಂಡಿದ್ದಾರೆ. ಅದರಲ್ಲಿ ಬಹಳಷ್ಟು ಜನ ಶಾಸಕರುಗಳು 3 ಬಾರಿ 4 ಬಾರಿ 5 ಬಾರಿ ಶಾಸಕರಾಗಿರ್ತಕ್ಕಂತಹ ನಾಯಕರುಗಳು ಇದ್ದಾರೆ. NA ಹ್ಯಾರಿಸ್ ಇದ್ದಾರೆ, ಅಪ್ಪಾಜಿ ನಾಡಗೌಡರು 6 ಬಾರಿ ಶಾಸಕರಾಗಿದ್ದಾರೆ, ಅಲ್ಲಿ ತನ್ವೀರ್ ಸೇಠ್ ಇದ್ದಾರೆ, ನಾರಾಯಣಸ್ವಾಮಿ ಅವರಿದ್ದಾರೆ ಬಂಗಾರಪೇಟೆ. ಹೀಗೆ ಎಲ್ಲ ಶಾಸಕರು ಕೂಡ ಡಿಮ್ಯಾಂಡನ್ನು ಮುಂದುವರಿಸಿದ್ದಾರೆ. CM ಕುರ್ಚಿ ಕದನದ ಮಧ್ಯೆ ತೀವ್ರಗೊಂಡಿರುವಂಥದ್ದು ಸಚಿವಾಕಾಂಕ್ಷಿಗಳ ಪಟ್ಟು ಮುಖ್ಯಮಂತ್ರಿಯವರ ಹತ್ರ ಹೋಗಿ ಕೇಳಿದ್ದಾರೆ. CM ಸಿದ್ದರಾಮಯ್ಯ ಸೇರಿದಂತೆ ಹೈಕಮಾಂಡ್ ಮೇಲೆ ಒತ್ತಡ ಹಾಕುವಂಥದ್ದು ಅವರ ಕಾರ್ಯತಂತ್ರದ ಭಾಗ. ಅದರ ಮೊದಲ ಹಂತದಲ್ಲಿ ಅವರು ಮುಖ್ಯಮಂತ್ರಿಯವರನ್ನ ಭೇಟಿಯಾಗಿದ್ದಾರೆ. 3 ಮತ್ತು ಅದಕ್ಕಿಂತ ಹೆಚ್ಚು ಬಾರಿ ಗೆದ್ದಂತಹ ಶಾಸಕರು ಈಗ ಒತ್ತಡವನ್ನು ಹಾಕ್ತಾ ಇದ್ದಾರೆ, ನಮಗೆ ಮಂತ್ರಿಗಿರಿ ಕೊಡಿ ಅಂತ ಕೇಳ್ತಿದ್ದಾರೆ. ಹೈಕಮಾಂಡ್ ಭೇಟಿ ವೇಳೆ ವಿಷಯವನ್ನು ಪ್ರಸ್ತಾಪಿಸುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ ಶಾಸಕರುಗಳಿಗೆ. ಉಪಚುನಾವಣೆ ಮುಗಿದ ಬಳಿಕ ಹೈಕಮಾಂಡ್ ಭೇಟಿ ಆಗ್ತೀನಿ ಅಂತ ಹೇಳಿ CM ಹೇಳಿದ್ದಾರೆ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಸೀನಿಯರ್ಗಳು ಬಹಳಷ್ಟು ಜನ ಇದ್ದಾರೆ. ಹೀಗಿರುವಾಗ ಹೇಗೆ ಮಂತ್ರಿಗಿರಿ ಕೊಡ್ತಾರೆ ಅಂದರೆ ಹೈಕಮಾಂಡ್ ಭೇಟಿಯಾಗಿ ಮನವಿ ಸಲ್ಲಿಸುವಂತೆಯೂ ಕೂಡ ಮುಖ್ಯಮಂತ್ರಿಯವರು ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ನೀವು ಕೂಡ ಹೋಗಿ ಮಾತನಾಡಿ, ನಾನು ಮಾತಾಡ್ತೇನೆ ಅಂತೇಳಿ. ಏಪ್ರಿಲ್ 11ಕ್ಕೆ ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಶಾಸಕರುಗಳು ನಿರ್ಧರಿಸಿದ್ದಾರೆ. ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ನ ವೋಟಿಂಗ್ ಎಲ್ಲ ಮುಗಿದ ನಂತರ ಹೋಗಿ ಭೇಟಿ ಆಗ್ತೀವಿ ಅಂತ ಈಗಾಗಲೇ ಡಿನ್ನರ್ ಸಭೆ ಮಾಡಿ ಒಗ್ಗಟ್ಟನ್ನು ಪ್ರದರ್ಶಿಸಿದ್ದಾರೆ ಶಾಸಕರುಗಳು. ಡಿನ್ನರ್ ಸಭೆಯನ್ನು ಮಾಡಿದ್ದಾರೆ, ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ನಾವೆಲ್ಲ ಒಂದಾಗಿದ್ದೀವಿ, ಜೊತೆಯಾಗಿದ್ದೀವಿ, ಮಂತ್ರಿ ಆಗುವುದಕ್ಕೆ ಅವಕಾಶ ನಮಗೆ ಸಿಗಬೇಕು ಅಂತ ಕೇಳ್ತಾ ಇದ್ದಾರೆ.
ಹೀಗೆ ಸೀನಿಯರ್ ಟೀಮ್ನಲ್ಲಿ ಇದ್ದಂಥವ್ರು ಯಾರೆಲ್ಲ ಎಸ್.ಸಿ. ಬಾಲಕೃಷ್ಣ ಮಾಗಡಿ ಶಾಸಕರು, ಇವರು ಜೆಡಿಎಸ್ ಮತ್ತು ಕಾಂಗ್ರೆಸ್ನಿಂದ ಕೂಡ ಶಾಸಕರಾದಂತೆ ಎನ್.ಎ. ಹ್ಯಾರಿಸ್ 2008ರಿಂದ ಶಾಸಕರಾಗಿದ್ದಾರೆ ಶಾಂತಿನಗರದಿಂದ, ಅಶೋಕ್ ಪಟ್ಟಣ್ 2008ರಿಂದ ಒಟ್ಟು 3 ಬಾರಿ ಶಾಸಕರಾಗಿದ್ದಾರೆ, ಷಡಕ್ಷರಿ ತಿಪ್ಟೂರು ಶಾಸಕರು, ಹೊನ್ನಾಳಿಯಿಂದ ಶಾಂತನಗೌಡರು, ಇನ್ನು ಎಸ್.ಎನ್. ನಾರಾಯಣಸ್ವಾಮಿ ಬಂಗಾರಪೇಟೆ ಶಾಸಕರು, ಇವರೆಲ್ಲರೂ ಕೂಡ ಸೀನಿಯರ್ಗಳಿದ್ದಾರೆ. ಎಂ.ವೈ. ಪಾಟೀಲ್ ಅಫಜಲ್ಪುರದ ಶಾಸಕರು, ಹಾಗೆಯೇ ರಘುಮೂರ್ತಿ ಚಳ್ಳಕೆರೆ ಶಾಸಕರು, ಮಹಾಂತೇಶ್ ಕೌಜಲಗಿ ಬೈಲಹೊಂಗಲ ಶಾಸಕ, ಇವರೆಲ್ಲರೂ ಕೂಡ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಮುಖ್ಯಮಂತ್ರಿಯವರಿಗೆ ಭೇಟಿಯಾಗಿ ತಮಗೂ ಅವಕಾಶವನ್ನು ಕೊಡಿ ಅಂತ ಕೇಳಿದ್ದಾರೆ. ಇದರ ಸಂದರ್ಭದಲ್ಲಿ ಜೂನಿಯರ್ಗಳು ಕೂಡ ಡಿಮ್ಯಾಂಡ್ ಮುಂದಿಟ್ಟಿದ್ದಾರೆ. ಜೂನಿಯರ್ಗಳು, ಸೀನಿಯರ್ಸ್ ಮಾತ್ರವಲ್ಲ ಜೂನಿಯರ್ ಶಾಸಕರಿಂದಲೂ ಕೂಡ ಮಂತ್ರಿಗರಿಗೆ ಈಗ ಒತ್ತಾಯ ಶುರುವಾಗಿದೆ. ಅವ್ರಿಗೆ ಮಾತ್ರ ಯಾಕೆ, ನಮಗೂ ಒಂದು 5 ಸೀಟ್ ಕೊಡಿ ಅಂತ ಆಲ್ರೆಡಿ ಅವರು ಒಂದು ಪತ್ರ ಬೇರೆ ಬರೆದಿದ್ರು. ಸಂಪುಟ ಸೇರೋದಕ್ಕೆ ಕಾಂಗ್ರೆಸ್ನ ಹಿರಿಯರ ಜೊತೆಗೆ ಕಿರಿಯರಿಂದಲೂ ಕೂಡ ಸ್ಪರ್ಧೆ ಶುರುವಾಗಿದೆ, ನಾವು ಇದ್ದೀವಿ ಅಂತ ಹೇಳಿ. ಸೀನಿಯರ್ಗಳ ಡಿನ್ನರ್ ಬೆನ್ನಲ್ಲಿ ಜೂನಿಯರ್ಗಳಿಂದಲೂ ಕೂಡ ಡಿನ್ನರ್ ಮೀಟಿಂಗ್ ನಡೆಯೋದಿದೆ. ನಾವು ಒಂದು ಸಭೆ ಮಾಡೋಣ, ರಾತ್ರಿ 7 ಗಂಟೆಗೆ ಸಭೆ ಸೇರ್ತಾ ಇದ್ದಾರೆ ಮೊದಲು ಮತ್ತು 2 ಬಾರಿ ಗೆದ್ದಂತಹ ಶಾಸಕರು. 3ಕ್ಕಿಂತ ಮೇಲ್ನವರದೊಂದು ಟೀಮು, 3ಕ್ಕಿಂತ ಕಡಿಮೆಯವರದ್ದು ಇನ್ನೊಂದು ಟೀಮು. ಕಾಂಗ್ರೆಸ್ನಲ್ಲಿ ನೋಡಿ ಯಾವ ರೀತಿಯಾದಂಥ ಟೀಮ್ಗಳು ರಚನೆ ಆಗ್ತಿದ್ದಾವೆ. ಶಾಸಕ ಶರತ್ ಬಚ್ಚೇಗೌಡ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡೋದಕ್ಕೆ ಈಗ ಹೊರಟಿದ್ದಾರೆ. ಸಂಪುಟದಲ್ಲಿ ನಮಗೂ ಅವಕಾಶ ಕೊಡಿ ಅಂತ ಒತ್ತಾಯಿಸುವಂಥದ್ದು ಇವರ ಪ್ಲಾನ್. ನಮಗೂ ಕೂಡ ಅವಕಾಶ ಕೊಡಿ ಅಂತ ಹೇಳಿ. ಇದರಲ್ಲಿ ಯಾರೆಲ್ಲ ಇದ್ದಾರೆ ನೋಡಿ, ಶಿವಗಂಗಾ ಬಸವರಾಜ್ ಚನ್ನಗಿರಿ ಶಾಸಕರು, ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಶಾಸಕರು, ವಿಶ್ವಾಸ್ ವೈದ್ಯ ಸವದತ್ತಿ ಶಾಸಕರು, ಇನ್ನು ಇಕ್ಬಾಲ್ ಹುಸೇನ್ ರಾಮನಗರ ಶಾಸಕರು, ಅಶೋಕ್ ಕುಮಾರ್ ರಾಯ್ ಪುತ್ತೂರು, NT ಶ್ರೀನಿವಾಸ್ ಕೂಡ್ಲಿಗಿ ಶಾಸಕರು, ಹಾಗೆಯೇ ನಾರಾ ಭರತ್ ರೆಡ್ಡಿ ಬಳ್ಳಾರಿ, ನಯನಾ ಮೋಟಮ್ಮ ಮೂಡಿಗೆರೆ, ಶರತ್ ಬಚ್ಚೇಗೌಡ ಹೊಸಕೋಟೆ, ಎಲ್ಲ ಶಾಸಕರುಗಳು ಕೂಡ ಇದರಲ್ಲಿ ಸೇರಿಕೊಂಡಿದ್ದಾರೆ. ಈ ಶಾಸಕರುಗಳು ಸೇರಿದಂತೆ ಇನ್ನೂ ಬಹಳಷ್ಟು ಜನ ಇದ್ದಾರೆ ಇದರಲ್ಲಿ. ಈ ಟೀಮ್ನಲ್ಲಿ ಸೇರಿಕೊಳ್ಳೋದ್ರು ಡಾಕ್ಟರ್ ರಂಗನಾಥ್ ಅವರು ಇದ್ದಾರೆ, ಕುಣಿಗಲ್ ಶಾಸಕರು, ಪ್ರಕಾಶ್ ಕೋಳಿವಾಡ್ರು ಇದ್ದಾರೆ, ರಾಣೆಬೆನ್ನೂರು ಶಾಸಕರು, ಹೀಗೆ ಎಲ್ಲ ಶಾಸಕರು ಸೇರಿಕೊಂಡು ಮುಖ್ಯಮಂತ್ರಿಯವರಿಗೂ ಕೂಡ ಒತ್ತಡವನ್ನು ಹೇರುವ ಪ್ರಯತ್ನವನ್ನು ಮಾಡ್ತಾರೆ. ಸೀನಿಯರು ಮತ್ತು ಜೂನಿಯರ್ಗಳಲ್ಲಿ ಯಾರನ್ನ ಈಗ ಕ್ಯಾಬಿನೆಟ್ಗೆ ಸೇರ್ತಾರೆ ಅನ್ನೋದಕ್ಕಿಂತ ಮುಂಚಿತವಾಗಿ ಕ್ಯಾಬಿನೆಟ್ ಪುನರ್ರಚನೆ ಆಗುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಗೂ ಕೂಡ ಉತ್ತರ ಸಿಗಬೇಕಾಗಿದೆ ಕಾಂಗ್ರೆಸ್ನಲ್ಲಿ.